ಕೆಲವು ತಿಂಗಳುಗಳಿಂದ ಭಾರತೀಯನ್ನು ಕಾಡುತ್ತಿರುವ ಸಮಸ್ಯೆ ಏನೆಂದರೆ ಗಗನಕ್ಕೇರಿದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಅಂತಿಮವಾಗಿ ಬಿಸಿ ತಟ್ಟೋದು ಯಾರಿಗೆ? ಜನಸಾಮಾನ್ಯರಿಗೆ. ಶ್ರೀಮಂತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟೋದಿಲ್ಲ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾದರೂ ಕೂಡ ಅದರ ಬಿಸಿ ಅಂತಿಮವಾಗಿ ತಟ್ಟೋದು ಹೋಟೆಲ್ಗೆ ಅನಿವಾರ್ಯವಾಗಿ ಹೋಗಲೇಬೇಕಾದ ಸಾಮಾನ್ಯ ಗ್ರಾಹಕರಿಗೆ. ಬೆಂಗಳೂರಿನ ಹೋಟೆಲ್ಗಳಿಗೆ 19 kg ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗುತ್ತೆ. 2025 ಜೂನ್ನಲ್ಲಿ ಪ್ರತಿ ಸಿಲಿಂಡರ್ ದರ ₹1,850 ಇದ್ದಿದ್ದು ಈಗ 2026 ಮೇ-ಜೂನ್ ತಿಂಗಳಲ್ಲಿ ಬರೋಬ್ಬರಿ ₹3,153ಗೆ ಜಂಪ್ ಆಗಿದೆ. ಅಂದರೆ ಸುಮಾರು 75% ಏರಿಕೆ ಕಂಡಿದೆ. ಒಂದು ಮಧ್ಯಮ ದರ್ಜೆಯ ಹೋಟೆಲ್ ಪ್ರತಿ ತಿಂಗಳು ಸುಮಾರು 30 ಸಿಲಿಂಡರ್ ಬಳಕೆ ಮಾಡಿದರೆ ಬರೀ LPG ಸಿಲಿಂಡರ್ ಖರೀದಿಗೆ ಹೆಚ್ಚುವರಿಯಾಗಿ ₹40,000 ಪ್ರತಿ ತಿಂಗಳು ತೆಗೆದಿಡಬೇಕಾಗುತ್ತೆ. ಅಂದ್ರೆ ಹೋಟೆಲ್ ಮಾಲೀಕರಿಗೆ ಸಿಗುವ ಲಾಭಾಂಶದಲ್ಲಿ ಬಹುಪಾಲು ಗ್ಯಾಸ್ ಖರೀದಿಗೆ ಸೋರಿ ಹೋಗುತ್ತೆ. ಆಗ ಅವರಿಗೆ ಉಳಿದಿರೋ ದಾರಿ ಏನು? ತಮ್ಮ ಹೊರೆಯನ್ನು ಗ್ರಾಹಕರ ಹೆಗಲಿಗೆ ವರ್ಗಾಯಿಸೋದು. ಹೀಗಾಗಿ 2025ರಲ್ಲಿ ಇಡ್ಲಿ ಒಂದು ಪ್ಲೇಟಿಗೆ ₹45 ಇದ್ದಿದ್ದು ಈಗ ₹55ಗೆ ಏರಿಕೆಯಾಗಿದೆ. ಮಸಾಲೆ ದೋಸೆ ₹90 ಇದ್ದಿದ್ದು ಈಗ ₹110ಗೆ ಏರಿಕೆಯಾಗಿದೆ. ಸೌತ್ ಇಂಡಿಯನ್ ಮೀಲ್ಸ್ ₹180ನಿಂದ ₹220ಗೆ ಏರಿಕೆಯಾಗಿದೆ. ಕಾಫಿ 15ರಿಂದ 20, 20ರಿಂದ ₹30ಗೆ ಏರಿಕೆಯಾಗಿದೆ. ಚಿಕನ್ ಬಿರಿಯಾನಿ ₹300ನಿಂದ ₹380ಗೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ದರ ದಿಢೀರ್ ಏರಿಕೆಯಾಗಿದೆ. ಆಹಾರ ಪದಾರ್ಥಗಳ ದರವನ್ನು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಹಾಲಿನ ದರ 8% ಏರಿಕೆಯಾಗಿದೆ. ಅಕ್ಕಿ ದರ 10% ಏರಿಕೆಯಾಗಿದೆ. ಗೋಧಿ 8% ಏರಿಕೆಯಾಗಿದೆ. ಇನ್ನು ಓಲಾ, ಊಬರ್, ಆಟೋ ರಿಕ್ಷಾ ಪ್ರಯಾಣ ದರ ಕೂಡ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕೊಡುವ ಕಾರಣವೇನು? ಕೊಲ್ಲಿ ದೇಶಗಳಿಂದ ಪೆಟ್ರೋಲ್ ಆಮದು ಕಡಿಮೆ ಆಗಿರೋದು. ಪೆಟ್ರೋಲ್ ಆಮದು ಕಡಿಮೆಯಾಗಲು ಕಾರಣವೇನು? ಇರಾನ್ ಅಮೆರಿಕ ಯುದ್ಧ. ಹೀಗೆ ಪೆಟ್ರೋಲ್ ದರ ಏರಿಕೆ ಬಗ್ಗೆ ನಾನಾ ರೀತಿಯ ಸಬೂಬು ಹೇಳುವ ಸರ್ಕಾರ ದೇಶದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ, ನಿರುದ್ಯೋಗ ಸಮಸ್ಯೆಗಳಿಗೆ ಯಾವುದೇ ಸಬೂಬು ನೀಡಲು ಸಾಧ್ಯವಾಗೋದಿಲ್ಲ. ಯುವಜನರ ನಿರುದ್ಯೋಗ ಸಮಸ್ಯೆ. ನಮ್ಮ ದೇಶದಲ್ಲಿ ಗ್ರ್ಯಾಜುಯೇಟ್ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ವಿದ್ಯಾರ್ಥಿ ದಶೆಯಲ್ಲಿ ಯಾವುದೇ ಸ್ಕಿಲ್ ಕಲಿಸಿಕೊಡದ ನಮ್ಮ ಪರೀಕ್ಷಾ ವ್ಯವಸ್ಥೆಯು ಕಾರಣವಾಗಿದೆ. ಕಡಿಮೆ ಶಿಕ್ಷಣ ಹೊಂದಿರುವವರಿಗೆ ಸುಲಭವಾಗಿ ಉದ್ಯೋಗ ಸಿಗುತ್ತದೆಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಅವರು ತೋಟದಲ್ಲಿ, ಕಟ್ಟಡ ನಿರ್ಮಾಣದಲ್ಲಿ, ಡೆಲಿವರಿ ಸಂಸ್ಥೆಯಲ್ಲಿ ಅಥವಾ ಯಾವುದಾದ್ರೂ ಕಸುಬನ್ನು ಕಲಿತು ಉದ್ಯೋಗ ಹಿಡಿಯುತ್ತಾರೆ. ಈಗ ಎಲೆಕ್ಟ್ರಿಷಿಯನ್ ಆಗಲಿ ಅಥವಾ ಪ್ಲಂಬರ್ ಆಗಿರಲಿ, ಗಾರೆ ಕೆಲಸದವರಾಗಿರಲಿ ದಿನಕ್ಕೆ ₹1,000ಗಿಂತ ಕಡಿಮೆ ಸಂಬಳವಿಲ್ಲ. ತೋಟದಲ್ಲಿ ತೆಂಗಿನಕಾಯಿ ಕೀಳುವ ಕಸುಬುದಾರರು ದಿನಕ್ಕೆ ₹2,000 ಸಂಪಾದಿಸುತ್ತಾರೆ.